ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನಿ. ಈ ದೇಶದಲ್ಲಿ ಮುಸ್ಲಿಮರ ಮೇಲೆ ಹಲ್ಲೆ ಮಾಡುವುದಕ್ಕೆ ಕಾರಣಗಳನ್ನು ಹುಡುಕಬೇಕಿಲ್ಲ. ಗೋಹತ್ಯೆ ನಡೆಸಿದ್ದಾರೆ ಅಥವಾ ಗೋಮಾಂಸ ತಿಂದಿದ್ದಾರೆ ಎಂದು ಹೇಳಿದರೆ ಸಾಕು. ಯಾವುದೇ ಹಲ್ಲೆ ಅಥವಾ ಹತ್ಯೆ ಕೂಡ ಈ ದೇಶದಲ್ಲಿ ಸಮರ್ಥನೆಗೆ ಒಳಗಾಗುತ್ತೆ. ಹಲ್ಲೆ ನಡೆಸಿದ ಅಪರಾಧಿಗಳಿಗೆ ಈ ದೇಶದಲ್ಲಿ ಬೆಂಬಲವೂ ಸಿಗುತ್ತದೆ. ಮಾತ್ರ ಅಲ್ಲ, ಯಾರು ಸಂತ್ರಸ್ತರಾಗಿದ್ದಾರೋ ಅವರನ್ನೇ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ಆಳಿಗೊಂದು ಕಲ್ಲನ್ನು ಎಸೆಯಲಾಗುತ್ತದೆ. ಇಂಥದ್ದೇ ಒಂದು ಘಟನೆ 2022 ಸೆಪ್ಟೆಂಬರ್ 2ರಂದು ಉತ್ತರ ಪ್ರದೇಶದ ಭಾಗಪತ್ ಜಿಲ್ಲೆಯ ವಿನಯ್ಪುರ್ ಗ್ರಾಮದಲ್ಲಿ ನಡೆದಿತ್ತು. ದಾವೂದ್ ತ್ಯಾಗಿ ಎಂಬುವರು ತನ್ನ ಪರಿಸರದವರ ಜೊತೆ ಮನೆಯ ಜಗಲಿಯಲ್ಲಿ ಕುಳಿತಿದ್ರು. ದೊಣ್ಣೆ ಮತ್ತು ಹ್ಯಾಂಡ್ ಗನ್ ಅನ್ನು ಹಿಡಿದಿದ್ದ ಸುಮಾರು 20ರಷ್ಟು ಮಂದಿ ಬೈಕ್ನಲ್ಲಿ ಅಲ್ಲಿಗೆ ಧಾವಿಸಿ ಬಂದರು. ಅವರ ಮೇಲೆ ಗೋಮಾಂಸ ಸೇವನೆಯ ಆರೋಪವನ್ನು ಹೊರಿಸಿದ್ರು, ಥಳಿಸಿದ್ರು. ರೈತರಾಗಿದ್ದ ಅವರ ಎದೆ, ಕೈಕಾಲು, ಮುಖಕ್ಕೆ ತೀವ್ರ ಏಟಾಯಿತು. ಅವರು ಆಸ್ಪತ್ರೆಯಲ್ಲಿ ನಿಧನರಾದರು. ಈ ಸಂದರ್ಭದಲ್ಲಿ ಮಗ ಶಾರುಖ್ ತ್ಯಾಗಿಗೆ 18 ವರ್ಷ. ಆ ಬಳಿಕ ಹತ್ತಿರದ ಗ್ರಾಮದ 13 ಹಿಂದೂಗಳನ್ನು ಬಂಧಿಸಲಾಗಿತ್ತು. ಇವರಲ್ಲಿ ಕೆಲವರು ಬಿಡುಗಡೆಗೊಂಡಿದ್ದಾರೆ, ಕೆಲವರು ಜೈಲಲ್ಲಿದ್ದಾರೆ. ಆದರೆ ಮುಖ್ಯ ಆರೋಪಿ ಮುಕ್ತವಾಗಿ ಹೊರಗಡೆ ಅಡ್ಡಾಡುತ್ತಿದ್ದಾನೆ. ಇಲ್ಲಿಗೆ ಮುಗಿಯಲಿಲ್ಲ. ಈ ಕುಟುಂಬದ ಮೇಲೆ ಪ್ರತಿದಿನ ಜೀವ ಬೆದರಿಕೆಯ ಕರೆಗಳು ಬಂದವು. ಪ್ರಕರಣವನ್ನು ಹಿಂಪಡೆದುಕೊಳ್ಳಿ ಎಂಬ ಒತ್ತಡವನ್ನೂ ಹಾಕಲಾಯಿತು. ಈ ಕುಟುಂಬಕ್ಕೆ ಏನು ಮಾಡಬೇಕೆಂದೇ ತೋಚದ ಸ್ಥಿತಿ. ಅಪ್ಪನನ್ನು ಕೊಂದವರ ಪರ ನಿಲ್ಲಬೇಕೇ ಅಥವಾ ಧೈರ್ಯದಿಂದ ಕಾನೂನು ಹೋರಾಟವನ್ನು ಮುಂದುವರಿಸಬೇಕೇ ಎಂಬ ಸಂಕಟ 18 ವರ್ಷದ ಶಾರುಖ್ ತ್ಯಾಗಿಯ ಎದುರು ನಿಂತಿತು. ಜಾಮಿಯಾ ಮಿಲ್ಲಿಯಾ ಇಸ್ಲಾಮಿಯಾ ವಿಶ್ವವಿದ್ಯಾನಿಲಯದಿಂದ ಪದವಿ ಪಡೆದಿರುವಂತಹ ಶಾರುಖ್ ತ್ಯಾಗಿ ನಾಗರಿಕ ಸೇವಾ ಪರೀಕ್ಷೆ ಬರೆಯುವ ಆಕಾಂಕ್ಷಿಯಾಗಿದ್ದರು. ಆದರೆ ತನ್ನ ತಂದೆಯ ಸಾವಿನಿಂದ ಅವರ ಬಹುತೇಕ ಸಮಯ ಕೋರ್ಟ್, ಕಚೇರಿ, ವಕೀಲರು ಎಂದೆಲ್ಲ ಕಳೆದುಹೋಯಿತು. ಕನಿಷ್ಠ ಈ ಕುಟುಂಬಕ್ಕೆ ಪರಿಹಾರವೂ ಸಿಗಲಿಲ್ಲ. ಯಾಕೆಂದರೆ ಗುಂಪು ತಡಿತಕ್ಕೆ ಪರಿಹಾರ ಕೊಡುವ ಕಾನೂನೇ ಇಲ್ಲ. ಅಂದಹಾಗೆ 2024ರಲ್ಲಿ 12 ಗುಂಪು ಥಳಿತ ಪ್ರಕರಣಗಳು ನಡೆದಿವೆ. ಇದರಲ್ಲಿ 10 ಮಂದಿ ಸಾವಿಗೀಡಾಗಿದ್ದಾರೆ. ಈ ಸಾವಿಗೀಡಾದವರಲ್ಲಿ 8 ಮಂದಿ ಕೂಡ ಮುಸ್ಲಿಮರು. ಒಬ್ಬರು ಹಿಂದೂ ಆದರೆ ಇನ್ನೊಬ್ಬರು ಕ್ರೈಸ್ತರು. 2023ರಲ್ಲಿ ಒಟ್ಟು 21 ಮಂದಿಯ ಮೇಲೆ ಗುಂಪು ಥಳಿತ ನಡೆದಿತ್ತು. ಅಂತೂ ಮಾಬ್ ಲಿಂಚಿಂಗ್ ಎಂಬುದು ಆ ಸಂದರ್ಭದಲ್ಲಿ ಸುದ್ದಿಯಾಗಿ ಆ ಬಳಿಕ ಸತ್ತು ಹೋಗುವ ಪ್ರಕರಣವಾಗಿ ಈ ದೇಶದಲ್ಲಿ ವರದಿಯಾಗುತ್ತಿದೆ. ಹಲ್ಲೆ ನಡೆಸಿದವರಿಗೆ ಸಂಘಟನೆಗಳ ಬೆಂಬಲ ಇರುತ್ತೆ. ಅವರು ಪ್ರಭಾವಶಾಲಿಯಾಗುತ್ತಾರೆ. ಆದ್ದರಿಂದ ಸಂತ್ರಸ್ತ ಕುಟುಂಬ ಅವರ ಬೆದರಿಕೆಗೆ ಮಣಿಯುತ್ತದೆ. ತಮ್ಮ ವಿರುದ್ಧ ಸಾಕ್ಷ್ಯ ಹೇಳದಂತೆ ಆರೋಪಿಗಳು ಹೆದರಿಸಿ ದಕ್ಕಿಸಿಕೊಳ್ಳುತ್ತಾರೆ. ಅಂತಿಮವಾಗಿ ಈ ಆರೋಪಿಗಳು ಶಿಕ್ಷೆ ಇಲ್ಲದೆ ನ್ಯಾಯಾಲಯದಿಂದ ಹೊರಬರುತ್ತಾರೆ ಮತ್ತು ಮತ್ತೊಂದು ಗುಂಪು ಥಳಿತಕ್ಕೆ ಸ್ಕೆಚ್ ಹಾಕ್ತಾರೆ. ಈ ದೇಶದಲ್ಲಿ ಸದ್ಯ ನಡೀತಾ ಇರುವುದೇ ಇದುವೇ ಅಲ್ಲವೇ? ಸನ್ಮಾರ್ಗ ನ್ಯೂಸ್ 1.5 ಲಕ್ಷ ಚಂದಾದಾರರನ್ನ ದಾಟಿದೆ. ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ. ಮುಂದಿನ 1 ವರ್ಷದಲ್ಲಿ ಈ 1.5 ಲಕ್ಷವನ್ನ 3 ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ. ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ. ನೀವು ಮಾಡಬೇಕಾಗಿರುವುದು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸಿಕೊಡ್ಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು. ಜೊತೆಗೆ ಪಕ್ಕದಲ್ಲಿರುವ QR ಕೋಡ್ ಅನ್ನು ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು. ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನ ಕೊಡ್ತೇವೆ. ಥ್ಯಾಂಕ್ ಯು.